ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಮ್ಮ ಕನ್ನಡ ಸಿನಿಮಾದ ಹಳೆಯ ನಟರ ಬಗ್ಗೆ ಹೇಳುತ್ತೇನೆ ಹಾಗೂ ಅವರ ಅಭಿನಯ ಮತ್ತು ಜೀವನದ ಬಗ್ಗೆ ಹೇಳುತ್ತೇನೆ. ನಾನು ಇವತ್ತು ಹಿರಿಯ ನಟಿ ಪಂಡರಿಬಾಯಿಯವರ ಬಗ್ಗೆ ಹೇಳುತ್ತೇನೆ. ಪಂಡರಿಬಾಯಿಯವರ ಅಭಿನಯ ಮತ್ತು ಅವರ ಜೀವನ. ಪಂಡರಿಬಾಯಿಯವರು ಹುಟ್ಟಿದ್ದ ದಿನಾಂಕ 18 ಸೆಪ್ಟೆಂಬರ್ 1928. ಇವರ ಜನ್ಮಸ್ಥಳ ಭಟ್ಕಳ, ಉತ್ತರ ಕನ್ನಡ. ಇವರ ಮೊದಲನೇ ಹೆಸರು ಗೀತಾ. ಇವರ ಸೋದರಿ ಮೈನಾವತಿ, ಇವರು ಕೂಡ ನಟಿಯಾಗಿದ್ದರು. ಇವರ ಅಭಿನಯದ ಭಾಷೆಗಳು ಕನ್ನಡ, ತೆಲುಗು, ತಮಿಳ್ ಮತ್ತು ಹಿಂದಿ. ಇವರ ಮೊದಲನೇ ಕನ್ನಡ ಚಿತ್ರ ವಾಣಿ. ಮೊದಲು ಇವರು ಸಣ್ಣ ಪಾತ್ರಗಳು ಮಾಡುತ್ತಿದ್ದರು. ಇವರು ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಮತ್ತು ಮಲಯಾಳಂ ಚಿತ್ರಗಳಲ್ಲಿಯೂ ಕೂಡ ತಮ್ಮದೇ ಆದ ಹೆಸರು ಮಾಡಿದ್ದರು. ಇವರು 500ಕ್ಕೂ ಹೆಚ್ಚು ಸಿನಿಮಾಗಳು ಮಾಡಿದ್ದಾರೆ. ಆ ಕಾಲದಲ್ಲಿ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಬಹಳ ಕಡಿಮೆ ನಟಿಯರು 4 ಭಾಷೆಗಳಲ್ಲಿ ಯಶಸ್ಸು ಗಳಿಸಿದ್ದರು. ಅವರಲ್ಲಿ ಪಂಡರಿಬಾಯಿ ಒಬ್ಬರು. ಇವರು ನಾಯಕಿಯಾಗಿ ಮೆರೆದ ಕಾಲ 1950 ರಿಂದ 1960ರ ದಶಕಗಳಲ್ಲಿ. ಪಂಡರಿಬಾಯಿಯವರು ಪ್ರಮುಖ ನಾಯಕಿಯಾಗಿ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದರು. ಇವರ ಚಿತ್ರಗಳು ಗುಣಸಾಗರಿ, ಅಬ್ಬಾ ಹುಡುಗಿ, ಬೇಡರ ಕಣ್ಣಪ್ಪ, ಗೆಜ್ಜೆ ಪೂಜೆ, ಅನ್ನಪೂರ್ಣ, ಸತ್ಯ ಹರಿಶ್ಚಂದ್ರ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಂಡರಿಬಾಯಿಯವರ ಚಿತ್ರ ಬೇಡರ ಕಣ್ಣಪ್ಪ ಇದು ಬಹುದೊಡ್ಡ ಮಟ್ಟದಲ್ಲಿ ಯಶಸ್ಸು ತಂದುಕೊಟ್ಟಿತ್ತು. ಆಮೇಲೆ ಅವರು ಅನೇಕ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದರು. ಆ ಕಾಲದ ಪ್ರೇಕ್ಷಕರು ಇವರಿಬ್ಬರ ಜೋಡಿಯನ್ನು ತುಂಬ ಇಷ್ಟಪಡುತ್ತಿದ್ದರು. ಇವರು ಅನೇಕ ಖ್ಯಾತ ನಟರ ಜೊತೆ ಅಭಿನಯಿಸಿದ್ದಾರೆ. ಶಿವಾಜಿ ಗಣೇಶ್, ಎನ್ ಟಿ ರಾಮರಾವ್ ಹಾಗೂ ನಮ್ಮ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ. ಇಷ್ಟು ದೊಡ್ಡ ಕಲಾವಿದರ ಜೊತೆ ನಟಿಸಿದ್ದರೂ ಎಂದಿಗೂ ಅಹಂಕಾರ ತೋರಲಿಲ್ಲ. ಅವರು ತುಂಬ ಸರಳ ವ್ಯಕ್ತಿತ್ವ ಹೊಂದಿದ್ದರು. ಇವರು ನಟಿ ಜೊತೆ ನಿರ್ಮಾಪಕಿ ಕೂಡ ಆಗಿದ್ದರು. ಇವರು ಕೆಲವೊಂದು ಸಿನಿಮಾಗಳು ಕೂಡ ನಿರ್ಮಾಪಕಿಯಾಗಿ ಮಾಡಿದ್ದಾರೆ. ಆಮೇಲೆ ಪಂಡರಿಬಾಯಿಯವರು ಬಹಳಷ್ಟು ಸಿನಿಮಾದಲ್ಲಿ ತಾಯಿಯ ಪಾತ್ರ ವಹಿಸಿದ್ದಾರೆ. ಪಂಡರಿಬಾಯಿಯವರು ಅಮ್ಮ ಎಂದೇ ಫೇಮಸ್ ಆಗಿದ್ದರು. ಪಂಡರಿಬಾಯಿಯವರು ರಾಜ್ಕುಮಾರ್ಗಿಂತಲೂ ಸೀನಿಯರ್ ಆಗಿದ್ದರು. ಅಂದರೆ ಅವರಕ್ಕಿಂತ ಮುಂಚೆಲೂ ಇವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುತ್ತಿದ್ದರು. ಆಮೇಲೆ ಇವರು ಒಂದು ಸೀರಿಯಲ್ ಕೂಡ ಮಾಡಿದ್ದಾರೆ, ಮನೆತನ. ಇವರ ಕೊನೆಯ ಸಿನಿಮಾ ಬಾರೋ ನನ್ನ ಮುದ್ದಿನ ಕೃಷ್ಣ. ಇದರಲ್ಲಿ ನಟ ಶಶಿಕುಮಾರ್ ಇದ್ದರು. ಪಂಡರಿಬಾಯಿಯವರ ವೈಯಕ್ತಿಕ ಜೀವನ. ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಅವರು ಚಿತ್ರರಂಗದಲ್ಲಿ ಬಹಳ ಪ್ರಸಿದ್ಧಿಯಾಗಿದ್ದರು. ತಮ್ಮ ಕುಟುಂಬದ ಜೀವನವನ್ನು ತುಂಬ ಖಾಸಗಿಯಾಗಿ ಇಟ್ಟಿದ್ದರು. ಇವರು ಅಭಿನಯ ಮಾಡುತ್ತಾ ಇವರ ವಯಸ್ಸು 50 ಆಗಿತ್ತೆಂದು ಹೇಳಲಾಗಿದೆ. ಇವರು ತನ್ನ 50ನೇ ವಯಸ್ಸಿಗೆ ಮದುವೆಯಾದರು ಎಂದು ಹೇಳಲಾಗಿದೆ. ಇವರು ಮಂಡ್ಯದ ಹೋಟೆಲ್ ಮ್ಯಾನೇಜರ್ ಜೊತೆ ಮದುವೆಯಾಗಿದ್ದಾರೆ ಎಂದು ಹೇಳಲಾಗಿದೆ. ಅವರಿಗೆ
ಮೊದಲೇ ಒಂದು ಮದುವೆಯಾಗಿತ್ತು. ಮಕ್ಕಳು ಕೂಡ ಇದ್ದರು. ಪಂಡರಿಬಾಯಿ ಎರಡನೆಯ ಹೆಂಡತಿಯಾಗಿದ್ದಳು. ಬರುತ್ತಾ ಅಭಿನಯದಿಂದ ಪಂಡರಿಬಾಯಿಯವರು ದೂರವಾದರು. ಅವರಿಗೆ ಚೆನ್ನೈಯಲ್ಲಿ ಆಕ್ಸಿಡೆಂಟ್ ಆಯಿತು. ಒಂದು ಕಾರು ಬಂದು ಹೊಡೆಯಿತು. ಅವರ ಒಂದು ಕೈ ಮುರಿಯಿತು ಎಂದು ಹೇಳಲಾಗಿದೆ. ಆದರೂ ಕೆಲವು ಸಿನಿಮಾಗಳಲ್ಲಿ ಹಾಗೆ ನಟನೆ ಮಾಡಿದ್ದಾರೆ. ಬರುತ್ತಾ ಇವರ ಆರ್ಥಿಕ ಸ್ಥಿತಿ ಚೆನ್ನಾಗಿ ಇರಲಿಲ್ಲ. ಮೊದಲು ಇವರು ಚೆನ್ನಾಗಿ ದುಡ್ಡು ಮಾಡಿದ್ದರು. ಆಮೇಲೆ ಇವರು ಸಿನಿಮಾ ನಿರ್ಮಾಣ ಮಾಡಿದ್ದರು. ಅಲ್ಲಿ ಕೆಲವೊಂದು ಸಿನಿಮಾಗಳು ನಡೆಯಲಿಲ್ಲ. ಅವರ ಆರ್ಥಿಕ ಪರಿಸ್ಥಿತಿ ಅಲ್ಲೇ ಹದಗೆಟ್ಟಿತ್ತು. ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಆಯಿತು. ಹಾಸ್ಪಿಟಲಿಗೆ ತೋರಿಸಲು ಬಹಳ ಹಣ ಖರ್ಚಾಯಿತು. ಕೆಲವರು ಇವರಿಗೆ ಹಣ ಸಹಾಯ ಕೂಡ ಮಾಡಿದ್ದರು. ಜನವರಿ 29, 2003ರಲ್ಲಿ ಇವರು ವಿಧಿವಶ ಆಗುತ್ತಾರೆ. ಪಂಡರಿಬಾಯಿಯವರ ಪ್ರಭಾವ. ತಾಯಿ ಪಾತ್ರ ಅಂದರೆ ಜನರಿಗೆ ಮೊದಲಿಗೆ ನೆನಪಾಗುವ ನಟಿಯರಲ್ಲಿ ಪಂಡರಿಬಾಯಿ ಒಬ್ಬರು. ಅವರ ಹಣೆಯ ಮೇಲೆ ದೊಡ್ಡ ಕುಂಕುಮ ಮತ್ತು ಸೀರೆ ಉಟ್ಟಿಕೊಂಡು ಮೈತುಂಬ ಸೆರಗು ಹಾಕಿಕೊಳ್ಳುತ್ತಿದ್ದರು. ಇವತ್ತಿಗೂ ಅವರು ಮಾಡಿದ ಸಿನಿಮಾಗಳು, ಪಾತ್ರಗಳು, ನೆನಪುಗಳು ಎಂದಿಗೂ ಅಮರ. ತಾಯಿ ಪಾತ್ರಕ್ಕೆ ಜೀವ ತುಂಬಿದ ಕಲಾವಿದೆ. ಸಹಜ ಅಭಿನಯದ ಮೂಲಕ ಜನರ ಹೃದಯ ಗೆದ್ದ ಮಹಾನ್ ನಟಿ. ಧನ್ಯವಾದ. ಇಂತಹ ಇನ್ನಷ್ಟು ಕನ್ನಡ ಸಿನಿರಂಗದ ಮಹಾನ್ ಕಲಾವಿದರ ಜೀವನ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.